ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ್ ಎನಕ್ಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್, ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆ. ನಾನು ಇಂದು ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯದ BA 5ನೇ ಸೆಮಿಸ್ಟರ್ ತರಗತಿಯ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಷಯದ ಮೊದಲನೇ ಅಧ್ಯಾಯವಾದ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ವಿಷಯ ಕುರಿತು ಕೆಲವು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೇನೆ. ಸೊ ಈ ಒಂದು ತರಗತಿಯಲ್ಲಿ ಮೊದಲನೇದಾಗಿ ಪ್ರಸ್ತಾವನೆ, ನಂತರ ಅಂದು ಭಾರತದಲ್ಲಿ ಇದ್ದಂಥ ರಾಜಕೀಯ ಪರಿಸ್ಥಿತಿ, ಭಾರತಕ್ಕೆ ಯುರೋಪಿಯನ್ನರು ಆಗಮಿಸಲಿಕ್ಕೆ ಕಾರಣಗಳೇನು, ಪೋರ್ಚುಗೀಸರು ಯಾವ ರೀತಿ ಭಾರತಕ್ಕೆ ಆಗಮಿಸಿದರು, ಅವರಿಂದ ಉಂಟಾದ ಪರಿಣಾಮಗಳೇನು, ಹಾಗೂ ಪೋರ್ಚುಗೀಸರು ಯಾವ ರೀತಿ ಭಾರತದಲ್ಲಿ ಅವನತಿ ಹೊಂದಿದರು ಅನ್ನೋ ವಿಷಯಗಳನ್ನು ಕುರಿತು ನಾನು ನಿಮಗೆ ಇಂದು ಈ ವಿಷಯವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ಹೇಳೋದಾದರೆ, ಪ್ರಾಸ್ತಾವಿಕವಾಗಿ ಹೇಳೋದಾದರೆ, ಭಾರತಕ್ಕೆ ಅನೇಕ ಯುರೋಪಿಯನ್ನರು ಆಗಮಿಸಿದರು. ಅದರಲ್ಲಿ ಮೊದಲಿಗರಾಗಿ ಪೋರ್ಚುಗೀಸರು, ನಂತರ ಫ್ರೆಂಚರು, ಡಚ್ಚರು, ಡ್ಯಾನಿಷರು ಮತ್ತು ಕೊನೆಯದಾಗಿ ಬ್ರಿಟಿಷರು ಭಾರತಕ್ಕೆ ಆಗಮಿಸಿದರು. ಇವರು ಭಾರತಕ್ಕೆ ಆಗಮಿಸಿದ್ದು ಕೇವಲ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಕೈಗೊಳ್ಳಲಿಕ್ಕೆ. ದೇರ್ ಮೇನ್ ಇಂಟೆನ್ಷನ್ ವಾಸ್ ಟು ಕ್ಯಾರಿ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಕಾಮರ್ಸ್, at the same time to export the Indian wealth to their countries. ಈ ಕಾರಣಕ್ಕಾಗಿ ಭಾರತಕ್ಕೆ ಅವರು ಬಂದರು. ಹಾಗಾದರೆ ಅವರು ಭಾರತಕ್ಕೆ ಬರಲು ಮುಖ್ಯ ಕಾರಣಗಳೇನಂತಂದರೆ, 15ನೇ ಶತಮಾನದ ಕೊನೆಯ ಭಾಗದಲ್ಲಿ ಈ ವೈಜ್ಞಾನಿಕ ಸಂಶೋಧನೆಗಳಾದ ಮರೀನ್ ಕಂಪಾಸ್ ಮತ್ತು ನಕ್ಷೆ ಇವುಗಳನ್ನು ಸಿದ್ಧಪಡಿಸಲಾಯಿತು ಮತ್ತು ಮರೀನ್ ಕಂಪಾಸನ್ನು ಕಂಡುಹಿಡಿಯಲಾಯಿತು. ಇದು ಜಗತ್ತಿನ ಬೇರೆ ಬೇರೆ ಭಾಗಗಳಿಗೆ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ ಮರೀನ್ ಕಂಪಾಸ್ ಮತ್ತು ಮ್ಯಾಪ್ ಇದು ನಾವಿಗರಿಗೆ ಪ್ರಯಾಣ ಮಾಡಲು ಭಾಳ ಅನುಕೂಲಕರವಾಯಿತು. ಇದರ ಪರಿಣಾಮವಾಗಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲಾಯಿತು. ಅದೇ ರೀತಿಯಾಗಿ ಭಾರತದಲ್ಲಿರ್ತಕ್ಕಂಥ ಖನಿಜ ಸಂಪತ್ತು ಮತ್ತು ಫಲವತ್ತಾದ ಭೂಮಿ ಸಹಿತ ಯುರೋಪಿಯನ್ನರನ್ನು ಕೈಬೀಸಿ ಕರೀತು. ಇದಕ್ಕೆ ಅತ್ಯಂತ ಪ್ರಮುಖ ಕಾರಣವೆಂದರೆ ದ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಟುಕ್ ಪ್ಲೇಸ್ ಇನ್ ಯುರೋಪ್. ಏನಾಯ್ತು ಇದರಿಂದ? ಈ ಕೈಗಾರಿಕಾ ಕ್ರಾಂತಿಯಿಂದಾಗಿ ಯುರೋಪ್ ಖಂಡಗಳಲ್ಲಿ ಈ ದೊಡ್ಡ ದೊಡ್ಡ ಯಂತ್ರೋಪಕರಣಗಳನ್ನು ಕಂಡುಹಿಡಿಯಲಾಯಿತು. ಆದರೆ ಅವ್ರಿಗೆ ಯಾವುದೇ ರೀತಿ ಕಚ್ಚಾ ವಸ್ತು ಆ ದೇಶದಲ್ಲಿ ಸಿಗ್ತಾ ಇರಲಿಲ್ಲ. ಈ ಕಾರಣಕ್ಕಾಗಿ ಆ ಕಚ್ಚಾ ವಸ್ತುಗಳ ಹುಡುಕಾಟಕ್ಕಾಗಿ ಅವರು ಭಾರತಕ್ಕೆ ಬರಲಾರಂಭಿಸಿದರು. ಇದರ ಜೊತೆಗೆ ಅವರಿಗೆ ಈ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು. ಇದೇ ಸಂದರ್ಭದಲ್ಲಿ ಭಾರತದಲ್ಲಿರ್ತಂಥ ರಾಜಕೀಯ ಪರಿಸ್ಥಿತಿ ಏನಿತ್ತಲ್ಲ, ಇದು ಬಹಳಷ್ಟು ಅನುಕೂಲಕರವಾದಂಥ ರಾಜಕೀಯ ಪರಿಸ್ಥಿತಿ ಭಾರತದಲ್ಲಿತ್ತು. ಹಾಗಾದರೆ ಮೊದಲನೇದಾಗಿ ನಾವು ಭಾರತದಲ್ಲಿ ಯಾವ ರೀತಿ ರಾಜಕೀಯ ಪರಿಸ್ಥಿತಿ ಇತ್ತು ಅನ್ನೋದು ನೋಡೋದಾದರೆ, ಉತ್ತರ ಭಾರತದಲ್ಲಿ ಲೋಧಿ ಡೈನೆಸ್ಟಿ ಅನ್ನೋದು ಈ ವೇಳೆಗೆ ಆಳ್ವಿಕೆ ಮಾಡ್ತಾಯಿತ್ತು. ಸಿಕಂದರ್ ಲೋಧಿ 1489ರಿಂದ 1517ರವರೆಗೆ ರಾಜ್ಯಭಾರ ಮಾಡಿದ. ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದಂಥ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಈ ಲೋಧಿ ಮನೆತನ ಆಡಳಿತ ನಡೆಸ್ತಾ ಇತ್ತು. ನಂತರ ದಕ್ಷಿಣ ಭಾರತಕ್ಕೆ ನಾವು ಬರೋದಾದರೆ, ವಿಜಯನಗರ ಸಾಮ್ರಾಜ್ಯ, ಕರ್ನಾಟಕದ ಹಂಪಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಕ್ಕಂಥ ಪ್ರಸಿದ್ಧ ಹಿಂದೂ ಮನೆತನ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಬಹುಭಾಗವನ್ನು ವಶಪಡಿಸಿಕೊಂಡಿತ್ತು. ಆ ಸಂದರ್ಭದಲ್ಲಿ ಸಾಳ್ವ ಡೈನೆಸ್ಟಿ ಮತ್ತು ತುಳು ವಂಶ ಅಧಿಕಾರದಲ್ಲಿ ಇದ್ದು, ಜೊತೆಗೆ ಒರಿಸ್ಸಾದಲ್ಲಿ ಗಜಪತಿ ವಂಶ ಮತ್ತು ಉತ್ತರ ಭಾರತದಲ್ಲಿ ಇನ್ನೂ ಕೆಲವು ಸಣ್ಣ ಪುಟ್ಟ ದೇಶೀಯ ರಜಪೂತ್ ಮನೆತನಗಳು ಅಧಿಕಾರದಲ್ಲಿ ಇದ್ದು. ಹೀಗೆ ದ ಪೊಲಿಟಿಕಲ್ ಕಂಡೀಷನ್ ಆಫ್ ಇಂಡಿಯಾ ಅಟ್ ದ ಟೈಮ್ ಆಫ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಇನ್ Delhi, in northern India, Delhi was their capital city and Lodhi dynasty was in power, and Sikandar Lodhi was the ruler of Delhi who ruled from 1489 to 1517. So at the time of advent of Europeans, especially the Portuguese, Sikandar Lodhi was the ruler of Delhi. And in South India, Vijayanagara Empire with its capital city at Hampi was ruling the major portion of southern India. In Odisha, there was a Gajapati dynasty, and in northern India, in addition to Lodhi dynasty, there were some states called Rajput states. And in Karnataka, there was Bahmani dynasty, there was a Adil Shahi dynasty. They were ruling few areas of Karnataka. So this was the political condition of India
ಎಟ್ ದ ಟೈಮ್ ಆಫ್ ಅಡ್ವೆಂಟ್ ಆಫ್ ಯುರೋಪಿಯನ್ಸ್. ಸೊ ಈಗ ನಾವು ಭಾರತಕ್ಕೆ ಯಾವ ರೀತಿ ಪೋರ್ಚುಗೀಸರು ಆಗಮಿಸಿದರು ಅನ್ನೋದು ನೋಡೋದಾದರೆ, ಈ ಪೋರ್ಚುಗೀಸ್ ನಾವಿಕ ವಾಸ್ಕೋಡ ಗಾಮ ಈತ 1498 ಮೇ ತಿಂಗಳಿನಲ್ಲಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದು ಇವತ್ತಿನ ಕೇರಳದ ಕಲ್ಲಿಕೋಟೆಗೆ ಬಂದನು. ಅಂದು ಅಲ್ಲಿ ಜಾಮೋರಿನ್ ದೊರೆ ಅಂಥೇಳಿ ಆಳ್ವಿಕೆ ಮಾಡ್ತಾಯಿದ್ದ. ಆತನಿಗೆ ಅದ್ಭುತವಾದ ಸ್ವಾಗತವನ್ನು ಕೋರಿದ. ಏಕೆಂತಂದರೆ ಭಾರತಕ್ಕೆ ಆಗಮಿಸಿದ ಪ್ರಥಮ ಯುರೋಪಿಯನ್ ನಾವಿಕ, ಅದರ ಜೊತೆಗೆ ಯುರೋಪ್ ಖಂಡದಿಂದ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದೇನಿದೆಯಲ್ಲ, ಇದು ಅತ್ಯಂತ ಸಂತೋಷಕರವಾಗಿತ್ತು. ಆ್ಯಂಡ್ ದ ಮೇನ್ ಇಂಟೆನ್ಷನ್ ಆಫ್ ವಾಸ್ಕೋ ಡ ಗಾಮಾ ವಾಸ್ ಟು ಲಿಂಕ್ ಯುರೋಪ್ ವಿತ್ ಏಷ್ಯಾ ಬೈ sea route in order to carry the foreign trade. So this was a milestone in the history of world. This led to the global imperialism with the rest of the world. As the result of this, he reached Calicut on 20th May. When they came to India, they established their trade center, which was known as Estado de India. It means the state of India. So this was a trading company in India established by the Portuguese. It was founded in 1505 by the King of Portugal. ಇವರು ಭಾರತಕ್ಕೆ ಆಗಮಿಸಿದ ನಂತರ ತಮ್ಮ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಕೈಗೊಳ್ಳಲು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಅದಕ್ಕೇನಂತ ಕರೆದ್ರಂದರೆ ಇಸ್ತಾದೋ ದ ಇಂಡಿಯಾ, ಅಂದರೆ ದ ಸ್ಟೇಟ್ ಆಫ್ ಇಂಡಿಯಾ ಅಂತ ಅದರ ಅರ್ಥ. ಇದನ್ನು 1505ರಲ್ಲಿ ಪೋರ್ಚುಗಲ್ ರಾಜ ಇದನ್ನು ಸ್ಥಾಪಿಸಿದನು. ಕೋಚಿನ್ ವಾಸ್ ದ ಫಸ್ಟ್ ಕ್ಯಾಪಿಟಲ್ ಸಿಟಿ. Then they shifted to Old Goa. Then ultimately they settled at New Goa. In this way, Cochin was the first capital city, Old Goa was the second capital city, and New Goa was the third capital city of the Portuguese in India. Then, in order to carry on the administration of trade and commerce, they appointed a governor and viceroy in India. And Francisco de Almeida was the first governor and viceroy of the Portuguese in India. He was in India from 1505 to 1509. He was appointed by the King Manuel I of Portugal. Then his major achievements were he constructed forts at Anjadev, Cochin, Kannanur, and he refused to cede office until the policy which aimed at Portuguese mastery of the sea and confined Portuguese relationship with India only for the purpose of trade and commerce. ಹೀಗೆ ಭಾರತದಲ್ಲಿ ವಶಪಡಿಸಿಕೊಂಡ ಕೆಲವು ಪಟ್ಟಣಗಳಲ್ಲಿ ಕೋಟೆಗಳನ್ನು ಕಟ್ಟಿ ತನ್ನ ಆಡಳಿತ ಕಚೇರಿಗಾಗಿ ಅಂಜದೀವ್, ಕೋಚಿನ್, ಕಣ್ಣನೂರುಗಳಲ್ಲಿ ಈತ ಕೋಟೆಯನ್ನು ಕಟ್ಟಿದ. ಹೀಗೆ ಈತ ಮಾಡಿದಂಥ ಅದ್ಭುತ ಸಾಧನೆ. ಈತನ ನಂತರ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಂಥೇಳಿ 1509ರಿಂದ 1515ರವರೆಗೆ ಈತ ಭಾರತದಲ್ಲಿ ಗವರ್ನರ್ ಮತ್ತು ವಾಯ್ಸ್ರಾಯ್ ಆಗಿ ಸೇವೆ ಸಲ್ಲಿಸಿದ. ಈತ ಎರಡನೇ ಗವರ್ನರ್ ಮತ್ತು ವಾಯ್ಸ್ರಾಯ್. ವಾಟ್ he did? He controlled Persian Gulf and Red Sea, and he established headquarters on western coast of India and destroyed the Arab trade in Malaya Peninsula. Then he conquered Goa from the Sultan of Bijapur in 1510. He encouraged the propagation of Christianity and intercaste marriage with the natives. He died at Table Bay on return voyage in March 1515. ಈತನ ಮುಖ್ಯ ಉದ್ದೇಶ ಬಿಜಾಪುರದ ಸುಲ್ತಾನರಿಂದ ಗೋವಾವನ್ನು ವಶಪಡಿಸಿಕೊಂಡ ನಂತರ ಸ್ಥಳೀಯರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಿಸಿ ಅಂತರ್ಜಾತೀಯ ವಿವಾಹವನ್ನು ಈತ ಉತ್ತೇಜಿಸಿದ. ಕೊನೆಗೆ ಈತ ತನ್ನ ಮರು ಪ್ರಯಾಣದಲ್ಲಿ ಅಂದರೆ ಮಾರ್ಚ್ 1515ರಲ್ಲಿ ಈತ ಮರಣ ಹೊಂದಿದ. ಮುಂದೆ ಬಂದಂಥ ಗವರ್ನರ್ ಯಾರಪ್ಪ ಅಂತಂದ್ರೆ ನೂನು ಡಾ ಕುಣ ಅಂಥೇಳಿ. ಈತ 1509ರಿಂದ 1538ರವರೆಗೆ ಅಧಿಕಾರದಲ್ಲಿ ಇದ್ದ. ಹೀಸ್ ಮೇಜರ್ ಅಚೀವ್ಮೆಂಟ್ಸ್ ವೇರ್ he captured Jew from the Sultan of Gujarat and set up factories at Saint Thom near Madras and Hooghly near Bengal. Then he also captured Mombasa on African coast. Then he transferred his capital city from Cochin to Goa in 1513. In addition to that, he acquired Jew, Besin, then in 1534 from the Bahadur Shah of Gujarat. ಹೀಗೆ ಈತ ತನ್ನ ಸಾಮ್ರಾಜ್ಯದ ವಿಸ್ತರಣೆಗೆ ಹೆಚ್ಚು ಗಮನವನ್ನು ನೀಡಿದ. ಅಂದರೆ ಈತ ಮದ್ರಾಸ್ ಸಮೀಪದಲ್ಲಿರ್ತಕ್ಕಂಥ ಸಾಂಥೋಮ್ ಮತ್ತು ಬೆಂಗಾಲದಲ್ಲಿರ್ತಕ್ಕಂಥ ಹುಗ್ಲಿಯನ್ನು ವಶಪಡಿಸಿಕೊಂಡು ಅಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ. ನಾವು ಲೆಟ್ ಅಸ್ ಸಿ ವಿಚ್ ವರ್ ದಿ ಕಾಲನೀಸ್ ಆಫ್ ದಿ ಪೋರ್ಚುಗೀಸ್ ಇನ್ ಇಂಡಿಯಾ. ಹಾಗಾದರೆ ಭಾರತದಲ್ಲಿ ಅವರ ನೆಲೆಗಳು ಯಾವುವು? ಕ್ಯಾಲಿಕಟ್, ಕೋಚಿನ್,
ಕನನೂರ್, ದಮನ್, ಸಾಲ್ಸೆಟ್, ಚೌಲ್, ಬಾಂಬೆ, ಸ್ಯಾಂಥೋಮ್, ಹುಗ್ಲಿ ಈ ಸ್ಥಳಗಳಲ್ಲಿ ಅವರು ತಮ್ಮ ನೆಲೆಗಳನ್ನು ಸ್ಥಾಪಿಸಿದರು. ಆಲ್ ದೀಸ್ ಕಾಲನೀಸ್ ವೇರ್ ಎಸ್ಟಾಬ್ಲಿಷ್ಡ್ ಆಲ್ ಅಲಾಂಗ್ ದಿ ಈಸ್ಟರ್ನ್ ಆ್ಯಂಡ್ ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ. ಹಾಗಾದರೆ ಕರಾವಳಿ ಗುಂಟ ಯಾಕೆ ಅವರು ಸ್ಥಾಪನೆ ಮಾಡಿದರು ಈ ನೆಲೆಗಳನ್ನಂತ ಹೇಳೋದಾದರೆ, ಅವ್ರಿಗೆ ಮುಖ್ಯವಾಗಿ ತಮ್ಮ ಹಡಗದ ಮೂಲಕ, ತಮ್ಮ ನೌಕಾದಳದ ಮೂಲಕ ವ್ಯಾಪಾರ ವಹಿವಾಟನ್ನು ಕೈಗೊಳ್ಳಬೇಕಾಯಿತು. ಈ ಕಾರಣಕ್ಕಾಗಿ ಕರಾವಳಿ ತೀರ ಪ್ರದೇಶವನ್ನೇ ಅವರು ಆಯ್ಕೆ ಮಾಡಿಕೊಂಡರು. ಇದರಿಂದ ನಮಗೇನು ಗೊತ್ತಾಗ್ತದೆ ಅಂದರೆ, ದೇ ಹ್ಯಾಡ್ ಎ ವೆರಿ ಸ್ಟ್ರಾಂಗ್ ನೇವಿ ದ್ಯಾನ್ ಆರ್ಮಿ. ಈ ಕಾರಣಕ್ಕಾಗಿ ದೇ ಕುಡ್ ನಾಟ್ ಫೈಟ್ ವಿತ್ ಬ್ರಿಟಿಷ್ ಫಾರ್ imperialism or for the establishment of colonies in India. Now let us see what were the impact of Portuguese expansion in India. They began to spread Christianity in the Malabar and Konkan coast. ಈಗ ನಾವು ಕೊಂಕಣ ಪ್ರದೇಶದಲ್ಲಿ ಮತ್ತು ಗೋವಾದಲ್ಲಿ ಯಾಕೆ ಹೆಚ್ಚಿ ಕ್ರಿಶ್ಚಿಯನರನ್ನು ಕಾಣ್ತೇವೆ ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಪೋರ್ಚುಗೀಸ್ ರೂಲ್. ಇದರ ಜೊತೆಗೆ ಮಿಷನರೀಸ್ ಲೈಕ್ ಸೈಂಟ್ ಫ್ರಾನ್ಸಿಸ್ ಜೇವಿಯರ್, Father Rudolph, Father Mansaret, they played a very leading role in propagation of Christian faith in India. In addition to that, in order to attract the common people, they set up schools and colleges along the west coast where education was imparted in the native language. ಭಾರತದಲ್ಲಿ ಶಿಕ್ಷಣಕ್ಕೆ ಅತ್ಯುತ್ತಮ ಕೊಡುಗೆ ನೀಡಿದ್ದಂತಂದರೆ ಈ ಮಿಷನರೀಸ್ಗಳು. ಸ್ಥಳೀಯ ಭಾಷೆಗಳಲ್ಲಿ ಶಿಕ್ಷಣ ನೀಡೋದ್ರ ಜೊತೆಗೆ ಸಾಹಿತ್ಯವನ್ನು ಸೃಷ್ಟಿ ಮಾಡಿದರು. ತಮ್ಗೆ ಗೊತ್ತಿರ್ಬೋದು, ಕಿಟಲ್ ಡಿಕ್ಷನರಿ ಅಂತಿರ್ಬೋದು, ಜಿಗ್ಲರ್ ಡಿಕ್ಷನರಿ ಅಂತಿರ್ಬೋದು. ದೇ ವರ್ ಆಲ್ ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ದಿ ಕ್ರಿಶ್ಚಿಯನ್ ಮಿಷನರೀಸ್ ಟು ದಿ ಎಜುಕೇಷನ್ ಆಫ್ ಇಂಡಿಯಾ. ಇದರ ಜೊತೆಗೆ ಮಿಷನರೀಸ್ ಅಂಡರ್ಟುಕ್ ರಿಸರ್ಚ್ ಆನ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್, ವಿಚ್ ಹ್ಯಾಸ್ ಟು ಬಿ ಅಪ್ರಿಷಿಯೇಟೆಡ್. ಇನ್ ಅಡಿಷನ್ ಟು ದ್ಯಾಟ್, ದೇ ಬ್ರಾಟ್ ದ ಪ್ರಿಂಟಿಂಗ್ ಪ್ರೆಸ್ ಟು ಇಂಡಿಯಾ. As a result of this, they started printing Bible in both Kannada as well as Malayalam language. So their intention is very clear that by printing their holy book, that is Bible, in Kannada and Malayalam, they wanted to spread this Christian faith among Kannadigas and Christian, that is Malayali people. In addition to that, they brought crops like tobacco, fruits, vegetables like potatoes, ladyfinger, chili, ಪೈನಾಪಲ್, ಸಪೋಟ ಆ್ಯಂಡ್ ಗ್ರೌಂಡ್ನಟ್ಸ್. ಸೊ ಈ ರೀತಿಯಾಗಿ ಕೃಷಿಯನ್ನು ಸಹಿತ ಅಭಿವೃದ್ಧಿಪಡಿಸುವ ಒಂದು ಹೊಣೆಗಾರಿಕೆಯನ್ನು ಸಹಿತ ಪೋರ್ಚುಗೀಸರು ಹೊಂದಿದರು. ನಾವು ಲೆಟ್ ಅಸ್ ಸಿ ವಿಚ್ ವೇರ್ ದಿ ಕಾಸಸ್ ಫಾರ್ ದ ಡಿಕ್ಲೈನ್ ಆಫ್ ದ ಪೋರ್ಚುಗೀಸ್ ಇನ್ ಇಂಡಿಯಾ. ದೇ ವೇರ್ ವೀಕ್ ಆ್ಯಂಡ್ ಇನ್ಎಫಿಷಿಯಂಟ್ ಸಕ್ಸೆಸರ್ಸ್ ಆಫ್ಟರ್ ಅಲ್ಬುಕರ್ಕ್. ದ ಪೋರ್ಚುಗೀಸ್ ಆಫೀಸಿಯಲ್ಸ್ ವೇರ್ ನೆಗ್ಲೆಕ್ಟೆಡ್ ಬೈ ದ ಹೋಮ್ ಗೌರ್ಮೆಂಟ್. ದೇರ್ ಸ್ಯಾಲರೀಸ್ ವೆರಿ ವೆರಿ ಲೋ, ಎನ್ಸ್ ದೇ ಇಂಡಲ್ಜ್ ಇನ್ ಕರಪ್ಷನ್ ಆ್ಯಂಡ್ ಮಾಲ್ ಪ್ರಾಕ್ಟೀಸಸ್. ನಿಜವಾಗಲೂ ನಾವು ಒಂದು ಅರ್ಥದಲ್ಲಿ ಹೇಳೋದಾದರೆ, ಪೋರ್ಚುಗೀಸರ ಈ ಈಸ್ಟ್ ಇಂಡಿಯಾ ಕಂಪ್ನಿ ಅಂತೇಳಿ ನಾವೇನು ಬ್ರಿಟಿಷರ್ದು ಅಂತೇನು ಕರಿತೀವಲ್ಲ, ಹಾಗೆ ಇವರು ಸಹಿತ ದ ಸ್ಟೇಟ್ ಆಫ್ ಇಂಡಿಯಾ ಅಂತೇನು ಕರೆದಿದ್ರಲ್ಲ, ಇಟ್ ವಾಸ್ ಪ್ಯೂರ್ಲಿ ಹೋಮ್ ಗೌರ್ಮೆಂಟ್ ಅಂತ ಕಂಟ್ರೋಲ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಪೋರ್ಚುಗೀಸ್. ದೇ ಗೇವ್ ವೆರಿ ಲೋ ಸ್ಯಾಲರಿ ಟು ದ ಎಂಪ್ಲಾಯೀಸ್, ಹೆನ್ಸ್ ಇಟ್ ವಾಸ್ ನಾಟ್ ಸಫಿಷಿಯಂಟ್ ಫಾರ್ ದೆಮ್ to live in India. So they involved in private trade and they were very corrupt. In addition to that, they adopted forced conversion and intercaste marriages with the local people, which made them hostile. In 1580, the Portuguese merged with Spain, which neglected the Portuguese interest in India. ಯುರೋಪ್ ಖಂಡದಲ್ಲಿ ಪೋರ್ಚುಗಲ್ ಮತ್ತು ಸ್ಪೇನ್ಗಳನ್ನು ಒಂದೇ ರಾಷ್ಟ್ರವನ್ನಾಗಿ ಮಾಡ್ತಾರೆ. ಹೀಗಾಗಿ ಪೋರ್ಚುಗೀಸರು ತಮ್ಮ ಪ್ರಭಾವವನ್ನು ಈ ಒಂದು ನೆಲೆಗಳ ಮೇಲೆ ಕಡಿಮೆ ಮಾಡಿದ್ರು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ ಅಡಿಷನ್ ಟು ದ್ಯಾಟ್, ದೇ ಆಲ್ಸೋ ಡಿಸ್ಕವರ್ಡ್ ಬ್ರೆಜಿಲ್ and they diverted their attention towards that country from India. This is the major cause for their decline in India. In addition to that, Portugal was a weak country compared to England or France, both in Indian and European subcontinent. Hence, they could not compete with them anywhere, and hence they lost their territories in India. And these are some of the important MCQ questions which you can practice later on. So, ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ಪೋರ್ಚುಗೀಸರು ಭಾರತಕ್ಕೆ ಆಗಮಿಸಿದರು. ಆ್ಯಂಡ್ ಈ ಕೆಲವೊಂದು ರೆಫರೆನ್ಸ್ ಪುಸ್ತಕಗಳನ್ನು ತಾವು ತಮ್ಮ ಹೆಚ್ಚಿನ ಅಧ್ಯಯನಕ್ಕಾಗಿ ಇವುಗಳನ್ನು ಓದ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.